ಇದು ಲಾಕ್ ಆಗಿದೆಯಲ್ಲ, ಇವ್ರ ಫಿಂಗರ್ ಪ್ರಿಂಟ್ ಹಾಕಿ ಲಾಕ್ ಮಾಡಿದಾರೋ ಅಥವಾ ಯಾವ್ದಾದ್ರು ಪಾಸ್ವರ್ಡ್ ಕೊಟ್ಟಿದ್ದಾರೋ ಗೊತ್ತೇ ಆಗ್ತಿಲ್ಲ. ಈಗ ಹೇಗೆ ಚೆಕ್ ಮಾಡೋದು? ಅಯ್ಯೋ, ಈಗ ಆ ಕಡೆ ಹೋದ್ರೆ ಖಂಡಿತ ಅವ್ರಿಗೆ ಎಚ್ಚರಾಗ್ಬಿಡುತ್ತೆ. ಏನಪ್ಪ ಮಾಡೋದು? ಇರಲಿ, ಮೊದಲು ಈ ಥರದ ಕ್ಯಾಮ್ರಾ ಎಲ್ಲೆಲ್ಲಿದೆ ಅಂತ ನೋಡೋಣ. ಏನ್ರಿ ನಿದ್ರೆ ಮಾಡದೆ ಇನ್ನೂ ಯೋಚನೆ ಮಾಡ್ತಿದ್ದೀರಾ? ಏನಾಯ್ತು? ನಿದ್ರೆ ಬಂದರೆ ತಾನೇ ಮಲಗೋದು. ಅಂಥದ್ದೇನಾಗಿದೆ ಈಗ ನಿಮಗೆ? ಈ ವಯಸ್ಸಲ್ಲೂ ಮಾವ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂತ ಯೋಚನೆನಾ? ಇಲ್ಲ ನೀವು ಮನೆ ಕಟ್ಟಿಸ್ತಾ ಇರೋ ವಿಚಾರ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಅನ್ನೋ ಆತಂಕನ? ನನಗೆ ಬರ್ತಾ ಬರ್ತಾ ಈ ಮನೆಯಲ್ಲಿ ಖರ್ಚು ಜಾಸ್ತಿ ಆಗುತ್ತೇನೋ ಅಂತ ಅನಿಸ್ತಾ ಇದೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ತಿಂಗಳಿಗೆ ಇಷ್ಟು ಅಂತ ದುಡ್ಡು ಕೊಟ್ಟು ಕೈ ತೊಳ್ಕೊಳ್ಳೋ ನೀವೇ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ. ಇನ್ನು ನೀವು ಕೊಡೋ ಅಷ್ಟೇ ದುಡ್ಡಲ್ಲಿ ಇಡೀ ಸಂಸಾರನ ತೂಗಿಸ್ತಾರಲ್ಲ ಅತ್ತೆ ಮಾವ, ಅವ್ರಿನ್ನು ಎಷ್ಟು ಯೋಚನೆ ಮಾಡಬೇಡ ಹೇಳಿ. ಒಂದು ದಿವಸನೂ ಇಂತಿಷ್ಟು ದುಡ್ಡು ಕೊಡಿ ಅಂತ ಅವ್ರು ಯಾವತ್ತೂ ಕೇಳ್ದವ್ರಲ್ಲ ನೋಡಿ. ಈಗಲೂ ಹೇಳ್ತೀನಿ, ಇನ್ನೊಂದು 6 ತಿಂಗಳಾದಮೇಲೆ ನಿಮ್ಮ ಹೊಸ ಮನೆ ಬಾಡಿಗೆ ಬರೋಕ್ಕೆ ಶುರುವಾಗುತ್ತೆ. ಆವಾಗಾದರೂ ಒಂದು 10,000 ರೂಪಾಯಿನ ಎಕ್ಸ್ಟ್ರಾ ಅಂತ ಈ ಮನೆ ಕೊಟ್ಟರೆ ಅತ್ತೆ ಮಾವನಿಗೆ ಎಷ್ಟೋ ಅನುಕೂಲ ಆಗುತ್ತೆ. ಪಾಪ ಮಾವ ಈ ವಯಸ್ಸಲ್ಲಿ ಹೊರಗಡೆ ಹೋಗಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯೋದು ತಪ್ಪುತ್ತೆ. ಏನು ನೀನು ಹೇಳ್ತಿರೋದು? ನಾನೇನು ಆಫೀಸಿಗೆ ಹೋಗಿ ಆರಾಮಾಗಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಹರಟೆ ಹೊಡ್ಕೊಂಡು ಸಂಬಳದ ಜೊತೆ ಗಿಂಬ್ಲನ್ನು ತೊಗೊಂಡು ಆರಾಮಾಗಿ ಬರ್ತೀನಿ ಅಂತ ಹೇಳ್ತಿದ್ಯಾ? ನಾನು ಕತ್ತೆ ಥರ ಚಾಕರಿ ಮಾಡ್ತೀನಿ ಗೊತ್ತಾ? ನಿಮ್ಮನ್ನೆಲ್ಲ ಸಾಕಿ ಬೆಳೆಸೋದಕ್ಕೆ ಅತ್ತೆ ಮಾವನು ಅಷ್ಟೇ ಕಷ್ಟಪಟ್ಟು ದುಡಿದಿದ್ದಾರೆ. ಪಾಪ ಯಾವತ್ತೂ ಅತ್ತೆ ಮಾವ ಅಷ್ಟೇ ಕೊಡಿ ಇಷ್ಟೇ ಕೊಡಿ ಅಂತ ಕೇಳ್ದವ್ರಲ್ಲ. ಹಾಗಿದ್ಮೇಲೆ ನೀವು ಮಕ್ಕಳು ನೀವೇ ತಿಳ್ಕೊಂಡು ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಕೊಡಬೇಕು ತಾನೆ. ಅಲ್ಲ ರೀ, ಈ ವಯಸ್ಸಲ್ಲೂ ಮಾವ ಎಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾರೆ, ನಿಮ್ಗೇನು ಅನ್ಸೋದೇ ಇಲ್ವೇನ್ರಿ? ಅನಿಸುತ್ತೆ ಕಣೆ. ಹೋಗಿ ಹೋಗಿ ಇಂಥವ್ರ ಹೋಟೆಲ್ ಹುಟ್ಟಿದ್ನಲ್ಲ, ಇವ್ರ ಹೋಟೆಲ್ ಹುಟ್ಟೋ ಬದಲು ಯಾರಾದರೂ ಶ್ರೀಮಂತರ ಮನೇಲಿ ಹುಟ್ಟಿದ್ರೆ ಈ ರೀತಿ ಪೈಸೆಗೆ ಲೆಕ್ಕ ಹಾಕೋ ಯೋಚನೆ ಮಾಡಬೇಕಾಗಿತ್ತಾ? ಬಡವ್ರ ಮನೇಲಿರೋ ಪ್ರೀತಿ ವಿಶ್ವಾಸ ಶ್ರೀಮಂತರ ಮನೆಯಲ್ಲಿ ಎಲ್ರಿ ಇರುತ್ತೆ. ಮೇಲೆಲ್ಲ ತಳ್ಕು ಒಳಗೆಲ್ಲ ಹುಳ್ಕೊ ಅಂತಾರಲ್ಲ, ಹಾಗಿರುತ್ತೆ ಶ್ರೀಮಂತರ ಮನೆ ಶ್ರೀಮಂತಿಕೆ. ಕಾಮಾಲೆ ಕಣ್ಣಿಗೆ ಕಾಣಿಸೋದೆಲ್ಲ ಹಳದಿ ಅನ್ನೋ ಹಾಗೆ ಅವನು ಯಾವನೋ ಕೈಲಾಗ್ದವನು ಶ್ರೀಮಂತರ ಬಗ್ಗೆ ಹೀಗೆ ಹೇಳಿದ್ನಂತೆ. ಅದನ್ನೇ ನೀನು ನಿಜ ಅಂದ್ಕೊಂಡು ಮಾತಾಡ್ತಿದ್ದಿ. ದುಡ್ಡಿಗೆ ಯಾವಾಗಲೂ ಗೌರವ ಮರ್ಯಾದೆ ಇದ್ದೇ ಇದೆ ಕಣೆ. ಈಗ ನಾವು ದುಡ್ಡು ಮಾಡಿಲ್ಲ ಅಂದರೆ ನಾಳೆ ನನ್ನ ಮಗ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾನ, ನಮಗೆ ಮರ್ಯಾದೆ ಕೊಡ್ತಾನ? ನನ್ನ ಮಗ ನಿಮ್ಮ ಹಾಗಲ್ಲ ರೀ. ಅವನಿಗೆ ನನ್ನ ಬುದ್ಧಿನೇ ಬಂದಿರೋದು. ಅವನಿಗೆ ದೊಡ್ಡವ್ರು ಕಂಡ್ರೆ ಗೌರವ ಭಯ ಭಕ್ತಿ ಎಲ್ಲ ಇದೆ. ಕೈ ಚಾಚೋ ವಯಸ್ಸಲ್ಲಿ ಎಲ್ಲ ಇರುತ್ತೆ, ಆದರೆ ಕೈ ತುಂಬ ಸಂಬಳ ಬರುತ್ತಲ್ಲ ಆಗ ಈ ಸಂಸ್ಕಾರ ಅನ್ನೋ ಸಾಫ್ಟ್ವೇರು ಡಿಲೀಟ್ ಆಗುತ್ತೆ. ಹಾಗಾಗಬಾರ್ದು ಅನ್ನೋ ಹಾಗಿದ್ರೆ ನಾವು ಈ ವಯಸ್ಸಿನಿಂದಲೇ ಅವನಿಗೆ ತಪ್ಪು ಸರಿ ಯಾವುದು ಅಂತ ಸರಿಯಾಗಿ ತಿಳಿಸ್ಬೇಕು. ನೀವು ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡ್ರೆ ತಾನೆ ನಾಳೆ ಅವ್ನು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದು. ಮಂತ್ರಕ್ಕೆ ತಿರುಮಂತ್ರ ಆಗ್ತಿಲ್ಲ, ನಿನ್ನ ಹತ್ರ ಮಾತಾಡೋಕ್ಕೆ ಆಗಲ್ಲ. ನನಗೆ ನಿಮ್ಮ ಹತ್ರ ಮಾತಾಡೋದಕ್ಕೆ ಆಸಕ್ತಿನೇ ಇಲ್ಲ. ನಾನು ಮಲ್ಕೋತೀನಿ, ಲೈಟ್ ಆಫ್ ಮಾಡಿ. ಮಲ್ಕ.
ಇದ್ದೀನಿ ಅನ್ನೋದನ್ನು ಅವ್ರು ನೋಡ್ತಾರಾ? ಅಯ್ಯೋ ದೇವ್ರೆ, ಅಂದರೆ ಅವ್ರು ಇಲ್ತಾ ಇರುವಾಗ ನಾನು ಎಲ್ಲಿದ್ದೀನಿ, ಏನೇನು ಮಾಡ್ತಿದ್ದೀನಿ ಅಂತ ಇದ್ರಲ್ಲಿ ನೋಡ್ತಾರಾ? ಯಾಕೀಗೆಲ್ಲ ಮಾಡ್ತಿದ್ದಾರೆ ಇವರು? ಮೊದಲು ಇದನ್ನೆಲ್ಲ ಅಮ್ಮನ ಹತ್ರ ಹೇಳಬೇಕು. ಹೌದು, ಹೇಳಬೇಕು. ರಿಸೀವ್ ಮಾಡಮ್ಮ, ಬೇಗ ರಿಸೀವ್ ಮಾಡು. ಛೇ, ಫೋನೇ ಪಿಕ್ ಮಾಡ್ತಿಲ್ಲ. ಮಲಗಿಬಿಟ್ಟಿದ್ದಾರೆ ಅನ್ಸುತ್ತೆ. ಏನು ಮಾಡಲಿ? ನಿನ್ನ ಹೆಂಡತಿಗೆ ಏನಾದರೂ ಅಕ್ಷತೆ ಕೊಟ್ಟು ಹೊಸದಾಗಿ ಕರಿಬೇಕೇನೋ? ಎಲ್ಲರ ಜೊತೆ ತಿಂಡಿ ತಿನ್ನಕ್ಕೆ ಅವಳು ಬರಬೇಕು ತಾನೆ. ಅದಕ್ಕೆ ಅವಳ ಬಗ್ಗೆ ನಿಮ್ಗೆ ಗೊತ್ತಲ್ವಾ, ಅವಳಿಗೆ ನಾನು ತೊಗೊಂಡೋಗಿ ಕೊಡ್ತೀನಿ. ಪಾ ರಾತ್ರಿ ಕೆಲ್ಸಕ್ಕೆ ಹೋಗ್ತಿದ್ದೀರಾ ಇಲ್ವಾ? ಹೋಗ್ತಿದಾರ ಕಣ. ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ ನಿಂಗೆ ಯಾರಪ್ಪ ಹೇಳಿದ್ರು? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಡ್ಕೊಡೋದು ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಂಡ್ರಾ? ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದೀರಾ? ನೈಟ್ ಡ್ಯೂಟಿ? ನನ್ನ ಫ್ರೆಂಡ್ ಒಬ್ಬ ನೋಡ್ದವನು ಹೇಳ್ದ. ಅಲ್ಲಪ್ಪ, ಈಗ ಸೆಕ್ಯೂರಿಟಿ ಕೆಲಸ ಮಾಡೋಂಥ ಅವಶ್ಯಕತೆ ಏನಿದೆಯಪ್ಪ? ಯಾಕೆ ನಾವು ದುಡಿತಾ ಇರೋದು ಸಾಕಾಗ್ತಿಲ್ವಾ? ಎಲ್ಲ ಸಾಕಾಗತ್ತಾ? ಎಲ್ಲ ಬಕಾಸರನ ಹೊಟ್ಟೆ ಒಳಗೆ ಸುರಿದಂಗಿರುತ್ತೆ. ಏನ್ರಿ ಸಂತು, ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ಯಾ? ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿನ್ಗೂ ಗೊತ್ತಲ್ವಾ? ಏನಮ್ಮ ಪರಿಸ್ಥಿತಿ? ಆಟ ಓಡಿಸ್ತಾ ಇದ್ದಾರೆ ತಾನೆ, ಸಾಕಾಗಲ್ವಾ? ಎಷ್ಟೋ ಜನ ಆಟ ಓಡಿಸಿ ಬದುಕನ್ನು ಕಟ್ಕೊಂಡಿದ್ದಾರೆ. ಈ ಕೆಲಸ ಎಲ್ಲ ಮಾಡುವಂಥದ್ದು ಏನಿತ್ತು? ಸುಮ್ಮನೆ ನಮ್ಮ ಮರ್ಯಾದೆ ತೆಗೆದಕ್ಕೆ ಇಂಥ ಕೆಲಸ ಮಾಡ್ತಾರೆ. ನಿಮ್ಮಪ್ಪ ಯಾರ ಮರ್ಯಾದೆನೂ ಹೋಗುವಂತ ಕೆಲಸ ಮಾಡಲ್ಲ ಸಂತು. ಇಲ್ಲಮ್ಮ, ಅಪ್ಪ ಸೆಕ್ಯೂರಿಟಿ ಕೆಲಸ ಮಾಡ್ತಿರೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಬೇರೆಯವ್ರು ಬೇಡ, ಇವರು ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದಾರೆ ಅಂತ ನಮ್ಮ ಅತ್ತೆ ಮನೆಯವ್ರಿಗೆ ಏನಾದ್ರು ಗೊತ್ತಾದರೆ ಅವ್ರು ನನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ. ಮಂತ್ರಿ ಬೀಗರು ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದಾರೆ ಅಂತ ಆಡ್ಕೊಳ್ಳಲ್ವ ಅವರೆಲ್ಲ? ಅದೆಲ್ಲ ಇವರಿಗೆಲ್ಲ ಗೊತ್ತಾಗತ್ತೋ? 4 ಜನದ ಎದುರುಗಡೆ ನಮ್ಮ ಮಾನ ಮರ್ಯಾದೆ ತೆಗೆಯೋದೇ ಇವ್ರ ಕೆಲಸ. ಈ ಜನ್ಮದಲ್ಲಿ ಇವ್ರಿಗೆ ಬುದ್ಧಿ ಬರಲ್ಲ, ನಮ್ಮ ಕರ್ಮ ಅಷ್ಟೇ. ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ತಪ್ಪು ತಿಳ್ಕೊಬೇಡಿ. ನೀವು ಸೆಕ್ಯೂರಿಟಿ ಕೆಲಸ ಮಾಡೋದು ನಂಗೆ ಇಷ್ಟ ಇಲ್ಲಪ್ಪ. ಬೇರೆ ಯಾವುದಾದ್ರೂ ಮರ್ಯಾದೆ ಇರೋ ಕೆಲಸ ಮಾಡಿ. ಸಾರಿ. ಮಾವ ರೀ, ಏನ್ರಿ ಮಾಡ್ತಿದ್ದೀರಾ? ತಿಂಡಿ ತಿಂದೇನೆ ಕೈ ತೊಳಿತಿದ್ದೀರಲ್ಲ. ಮಕ್ಕಳ ಮಾತು ಕೇಳಿ ಹೊಟ್ಟೆ ತುಂಬಿಡ್ತು ಲಕ್ಷ್ಮಿ.
ಸಿದ್ದು ಅವರೇ, ತಗೊಳ್ಳಿ ಕಾಫಿ. ಬೇಡ ಮೇಡಮ್ ಅವರೇ. ಕಾಫಿ ಬೇಡವಾ? ಸರಿ, ಟೀ ಮಾಡ್ಕೊಂಬರ್ಲಾ? ನನಗೇನು ಬೇಡ ಮೇಡಮ್ ಅವರೇ. ಸಿದ್ದು ಅವರೇ, ಯಾಕೆ ಹೀಗಿದ್ದೀರಾ? ಹೆಂಗಿದ್ದೀನಿ ಮೇಡಮ್ ಅವರೇ? ನೋಡಿ, ಪ್ರಶ್ನೆಗೆ ಪ್ರಶ್ನೆ ಕೇಳಬೇಡಿ. ನೀವು ಯಾಕೆ ಹೀಗಿದ್ದೀರಾ ಅಂತ ಕೇಳ್ತಿದ್ದೀನಿ. ಹಂಗೇನಿಲ್ಲ ಮೇಡಮ್ ಅವರೇ, ನಾನು ಚೆಂದಾಗಿವನೇ. ಸಿದ್ದು ಅವರೇ, ನಾನು ನಿಮ್ಮನ್ನ ದಿನ ನೋಡ್ತೀನಿ, ನನಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೀರಾ? ನೀವು ಹೇಗಿದ್ರಿ? ಎಷ್ಟು ಲವಲವಿಕೆಯಿಂದ ಇದ್ರಿ. ಎಲ್ಲಾರನ್ನೂ ಏನಾದರೂ ಒಂದು ಮಾತಾಡಿಸ್ತಾನೆ ಇದ್ರಿ. ಬಿಟ್ಟರೆ ಕಲ್ಲನ್ನು ಮಾತಾಡಿಸ್ಬಿಡ್ತಿದ್ರಿ ನೀವು. ಆದರೆ ಈಗ ಒಂದು 4-5 ದಿನದಿಂದ ಏನಾಗಿದೆ ನಿಮಗೆ? ಯಾರಾದರೂ ಏನಾದರೂ ಅಂದ್ರಾ? ಅತ್ತೆ ಮಾವ ಏನಾದರೂ ಅಂದ್ರಾ? ಏನಿಲ್ಲ ಮೇಡಮ್ ಅವರೇ. ಹಾಗಿದ್ರೆ ನಮ್ಮ ಮನೇಲಿ ಏನಾದರೂ ಅಂದ್ರಾ? ಅಣ್ಣ ಆಗಿರ್ಬೋದು, ಹರಿ ಆಗಿರ್ಬೋದು, ಏನಾದರೂ ಹೇಳಿದ್ರಾ? ಹಾಗೇನಾದರೂ ಇದ್ರೆ ನನ್ನ ಹತ್ರ ಹೇಳ್ಕೊಳಿಸಿದ್ದು ಅವರೇ. ನೋಡಿ, ನಾನೇನಾದರೂ ಟೆನ್ಷನಲ್ಲಿದ್ದರೆ ಮೊದಲು ನೀವೇ ನನ್ನ ಹತ್ರ ಬರ್ತಿದ್ರಿ. ಟೆನ್ಷನ್ ತಗೋಬೇಡಿ ಮೇಡಮ್ ಅವರೇ, ನಾನು ಎಲ್ಲ ನೋಡ್ಕೋತೀನಿ ಅಂತ. ಇದೆಲ್ಲ ಒಂದು ವಿಷಯನ ಅಂತ ನನಗೆ ಧೈರ್ಯ ತುಂಬ್ತಿದ್ರಿ. ಆದರೆ ಈಗ ನೀವೇ ಏನೋ ಕಳ್ಕೊಂಡಿರೋ ಹಾಗೆ ಕೂತಿದ್ದೀರಲ್ಲ, ನಾನು ಏನಂತ ಅರ್ಥ ಮಾಡ್ಕೊಳ್ಳಿಸಿದ್ದು ಅವರೇ. ಮೇಡಮ್ ಅವರೇ, ನಂಗೆ ಯಾರೂ ಏನೂ ಅನ್ನಲಿಲ್ಲ. ನನಗೇನು ಸಮಸ್ಯೆ ಇಲ್ಲ, ನಾನು ಚೆಂದಾಗಿ ಅವನೇ. ನೀವೇ ಸುಮ್ಮನೆ ಏನೇನೋ ಅನ್ಕೋತಿದ್ದೀರ ಅಷ್ಟೇ. ಮತ್ತದೇ ಅಂತಿದ್ದೀರಲ್ಲ. ಪ್ಲೀಸ್ ಸಿದ್ದು ಅವರೇ, ನೀವು ಹೀಗೆ ಡಲ್ ಆಗಿರಬೇಡಿ. ನೀವು ಹೀಗಿದ್ರೆ ಮನೆಯೆಲ್ಲ ಡಲ್ ಅನಿಸುತ್ತೆ. ನಿಮ್ಮನ್ನು ಹೀಗೆ ನೋಡೋಕ್ಕೆ ನನಗೆ ತುಂಬ ಕಷ್ಟ ಆಗ್ತಿದೆ. ಸರಿ ಮೇಡಮ್ ಅವರೇ, ಇನ್ಮ್ಯಾಕೆ ಹಿಂಗಿರೋದಿಲ್ಲ. ಆದರೂ ಹಾಗೇ ಇದ್ದೀರಾ. ನನಗೆ ಯಾಕೋ ನೀವು ಯಾವುದೋ ಒಂದು ವಿಷಯನ ಮನ್ಸಿಗೆ ತುಂಬ ಹಚ್ಕೊಂಡಿದ್ದೀರಾ ಅಂತ ಅನ್ನಿಸ್ತಿದೆ. ಸರಿ ಬಿಡಿ, ದೇವಸ್ಥಾನಕ್ಕೆ ಹೋಗಿ ಬರೋಣ ಬನ್ನಿ. ದೇವಸ್ಥಾನಕ್ಕ? ಇವಾಗ ಯಾಕೆ ಮೇಡಮ್ ಅವರೇ? ಯಾಕಂದರೆ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗೋಕ್ಕೆ, ನಿಮ್ಮ ಬಗ್ಗೆ ಆ ದೇವ್ರನ್ನ ಬೇಡ್ಕೊಳ್ಳೋಕ್ಕೆ. ನಾನು ಕಾಫಿ ಒಳಗಿಟ್ಟು ಬರ್ತೀನಿ, ನೀವು ಗಾಡಿ ತೆಗಿರಿ. ರೀ, ಮಕ್ಕಳು ಮಾತಾಡಿದ್ರ ಬಗ್ಗೆ ಚಿಂತೆ ಮಾಡಬೇಡಿ ರೀ. ಅಂದಹಾಗೆ ಜಾನ ಏನಾದರೂ ನಿಮಗೆ ಫೋನ್ ಮಾಡಿದ್ಲಾ? ಇಲ್ವಲ್ಲ, ನಿಂಗೇನಾದ್ರು ಮಾಡಿದ್ಲಾ? ಹೌದು ರೀ, ರಾತ್ರಿ 11:00 ಫೋನ್ ಮಾಡಿದ್ದಾಳೆ. ಆಗ ನನ್ನ ಮೊಬೈಲ್ ಸೈಲೆಂಟಲ್ಲಿತ್ತು, ನೋಡ್ಕೊಂಡಿರಲಿಲ್ಲ, ಗೊತ್ತಾಗಲಿಲ್ಲ. ಅಲ್ಲ, ಫೋನ್ ಮಾಡಿ ವಿಚಾರಿಸ್ಬೇಕಿತ್ತು. ಮಾಡಿದೆ ರೀ, ಅವಳು ಫೋನ್ ತೆಗಿತಿಲ್ಲ. ಸರಿ, ಮಾಡ್ತೀನಿ. ಚಿನ್ನಬರಿ, ಫೋನ್ ಬರ್ತಿದೆ, ಆನ್ಸರ್ ಮಾಡಿ. ಅಷ್ಟೇ ತಾನೆ, ಪರವಾಗಿಲ್ಲ. ನಾನು ಆಮೇಲೆ ಮತ್ತೆ ಕಾಲ್ ಮಾಡ್ತೀನಿ. ಅಪ್ಪನೂ ಅಮ್ಮನೂ ಮಾಡಿರ್ತಾರೆ ಅಷ್ಟೆ. ಯಾಕೋ ಫೋನ್ ತೆಗಿತಿಲ್ಲ, ಏನೋ ಕೆಲಸ ಮಾಡ್ತಿರ್ಬೋದು ಅನ್ಸುತ್ತೆ. ರೀ, ಇನ್ನೊಂದ್ಸಲ ಫೋನ್ ಮಾಡ್ರಿ. ಅಲ್ಲಿ ಅತ್ತೆಗೋ ಅವಳಿಗೋ ಏನಾದರೂ ತೊಂದರೆ ಆಗಿದೆಯಾ ಅಂತ ವಿಚಾರಿಸೋಣ. ಇನ್ನು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಟೆನ್ಷನ್ ಮಾಡ್ಕೊಳ್ತೀಯಾ? ನನಗೆ ಹೇಳ್ತೀಯ ಟೆನ್ಷನ್ ಮಾಡ್ಕೋಬೇಡಿ ಅಂತ. ಚಿನ್ನು ಮರಿ, ಮತ್ತೆ ಫೋನ್ ಬರ್ತಿದೆ, ಹೋಗಿ ನೋಡಿ ಯಾರು ಅಂತ. ನೀವು ತಗೊಳ್ಳೋವರೆಗೂ ಅವ್ರು ಕಾಲ್ ಮಾಡೋದಂತೂ ನಿಲ್ಸಲ್ಲ ಅನ್ಸುತ್ತೆ. ಹೋಗಿ. ಇವ್ರು ಬೇರೆ ಇಲ್ಲೇ ಇದ್ದಾರೆ. ಇವ್ರ ಮುಂದೆ ಕ್ಯಾಮ್ರಾ ವಿಷಯ ಮಾತಾಡೋದಕ್ಕಾಗಲ್ಲ. ಇವ್ರು ಹೋದ್ಮೇಲೆ ಫೋನ್ ಮಾಡ್ತೀನಿ. ಚಿನ್ನು ಮರಿ, ಯಾರು ಫೋನು?
ಅಪ್ಪ ರೀ. ನಮ್ಮ ಮಾವ ಫೋನ್ ಮಾಡಿದ್ರು ಯಾಕೆ ರಿಸೀವ್ ಮಾಡ್ತಿಲ್ಲ ನೀವು? ವಾಪಸ್ ಮಾಡಿ. ಮಾತಾಡ್ತೀನಿ. ಅದು ನೀವು ಇವಾಗ ಆಫೀಸಿಗೆ ಹೊರಟ್ರಲ್ವಾ, ನಾನು ಮಾತಾಡೋಕ್ಕೆ ಶುರು ಮಾಡಿದ್ರೆ ಹಾಗೆ ತುಂಬ ಹೊತ್ತು ಮಾತಾಡ್ತಾ ನಿಂತ್ಬಿಡ್ತೀನಿ. ಅದಕ್ಕೆ ಆಮೇಲೆ ಮಾತಾಡ್ತೀನಿ. ಓಕೆ ಚಿನ್ಮರಿ, ಬಟ್ ನನಗೀಗ ಅಂತ ಅರ್ಜೆಂಟ್ ಕಾಲ್ ಇದೆ, ಮುಗಿಸ್ಕೊಂಬರ್ಲಾ? ಫೋನ್ ತೆಗಿತಾ ಇಲ್ಲ ರೀ, ಹಾಗಾದ್ರೆ ಅಳಿಯಂದ್ರಿಗೆ ಫೋನ್ ಮಾಡ್ರಿ, ಏನು ಅಂತ ವಿಚಾರಿಸಿ. ನನ್ಗೆ ಯಾಕೋ ಗಾಬರಿ ಆಗ್ತಿದೆ. ಲಕ್ಷ್ಮಿ, ಆ ಥರ ಏನಾದರೂ ವಿಷಯ ಇದ್ದರೆ ಅಳಿಯಂದ್ರೆ ಫೋನ್ ಮಾಡ್ತಿದ್ರು ತಾನೇ. ಮಾಡಿದ್ದೀನಲ್ವಾ, ಮಿಸ್ ಕಾಲ್ ನೋಡಿ ಅವಳು ಫೋನ್ ಮಾಡ್ತಾಳೆ, ದಿನಕ್ಕೆ ಫೋನ್ ಮಾಡಕ್ಕೆ ಹೇಳ್ತೀನಿ. ಆಯಿತಾ? ಆಯ್ತು ರೀ. ಹುಷಾರು. ಆಯ್ತು, ಬರಲಾ? ಜಾನು, ಜಾನು ಚೆನ್ನಾಗಿದೆಯಾ? ನಿನ್ಗೇನು ತೊಂದರೆ ಆಗಿಲ್ಲ ತಾನೇ? ಚೆನ್ನಾಗಿದ್ದೀನಮ್ಮ. ಅಲ್ಲ ಜಾನು, ರಾತ್ರಿ ಯಾಕೆ ಅಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ಅದು ನನ್ನ ಮೊಬೈಲು ಸೈಲೆಂಟಲ್ಲಿತ್ತು, ಗೊತ್ತಾಗ್ಲಿಲ್ಲ ನೀನು ಫೋನ್ ಮಾಡಿದ್ದು. ಅದು ನಿನ್ನ ಹತ್ರ ಯಾಕೋ ಮಾತಾಡಬೇಕು ಅನಿಸ್ತು, ಅದಕ್ಕೆ ಮಾಡಿದ್ದೆ. ಜಾನು, ನಿನ್ನ ಮಾತು ಕೇಳ್ತಿದ್ರೆ ನನಗೆಲ್ಲ ಗೊತ್ತಾಗ್ತಿದೆ ಕಣೆ. ನಾನು ನಿನ್ನ ತಾಯಿ ಕಣೆ. ಅದೇನು ಅಂತ ಹೇಳು. ಅಮ್ಮ, ನಿನ್ಗಿಲ್ಲಿಗೆ ಬರೋಕ್ಕಾಗತ್ತಾ? ಜಾನು, ನಮ್ಮ ಮನೆ ಪರಿಸ್ಥಿತಿ ನಿನಗೆ ಗೊತ್ತಲ್ವಾ? ನನಗೂ ಅತ್ತೆ ನೋಡಬೇಕು ಅಂತ ಅನಿಸ್ತಿದೆ, ಆದರೆ ಇದ್ದಕ್ಕಿದ್ದ ಹಾಗೆ ಬರೋದು ಕಷ್ಟ ಅಮ್ಮ. ಯಾಕೆ ಜಾನು, ಈಗ ಅಂಥದ್ದೇನಾಯ್ತು? ಅಂಥದ್ದೇನೂ ಸಮಸ್ಯೆ ಇಲ್ಲ. ನಿನಗೆ ಇವಾಗ ಗೊತ್ತಲ್ಲ ಅಮ್ಮ ನನ್ನ ಪರಿಸ್ಥಿತಿ ಏನು ಅಂತ. ನನಗೆ ಅಜ್ಜಿನ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ. ಅದು ಅವ್ರ ಆಫೀಸಿಂದ ಬಂದಮೇಲೆ ಅವರೇ ಅಜ್ಜಿ ನೋಡ್ಕೋತಾರೆ. ಆದರೂ ಅವರು ಕೆಲ್ಸಕ್ಕೆ ಹೋಗಿದ್ದಾಗ ಬ್ಯುಸಿಯಾಗಿರ್ತಾರಲ್ವ, ಆಗ ನನಗೊಬ್ಳಿಗೆ ನೋಡ್ಕೊಳ್ಳೋಕೆ ಕಷ್ಟ ಆಗ್ತಿದೆ ಅಮ್ಮ. ಅದಕ್ಕೆ ಹೇಳಿದೆ. ಅದಕ್ಕೆ ಅಜ್ಜಿನ ಅಲ್ಲಿ ಕರ್ಕೊಂಡು ಹೋಗ್ತೀರಾನೋ ಅಂತ ಕೇಳಿದೆ. ನಿಮ್ಮಪ್ಪ ಆವತ್ತೇ ಅಳಿಯಂದ್ರ ಹತ್ರ ಹೇಳಿದ್ರಂತಮ್ಮ ನಿಮಗೆ ಕಷ್ಟ ಆಗತ್ತೆ ಅಂತ. ಆದ್ರೆ ಅಳಿಯಂದ್ರು ನಾವು ನೋಡ್ಕೋತೀವಿ, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿದಾರಮ್ಮ. ಅದಕ್ಕೆ ಇವ್ರು ಸುಮ್ಮನಾಗ್ಬಿಟ್ಟಿದ್ದಾರೆ. ಅವತ್ತು ನಮಗೂ ಹಾಗೆ ಅನ್ಸಿತ್ತಮ್ಮ. ಆದರೆ ಅಜ್ಜಿ ನೋಡ್ಕೊಳ್ಳೋಕ್ಕೆ ನಿಜವಾಗ್ಲೂ ಕಷ್ಟ ಆಗ್ತಿದೆ. ಅದು ಅಲ್ಲದೆ ಅಜ್ಜಿನ ಈ ಪರಿಸ್ಥಿತಿನಲ್ಲಿ ನೋಡೋಕ್ಕಾಗ್ತಿಲ್ಲ. ಅದಕ್ಕೆ ಅಲ್ಲೇ ಕರ್ಕೊಂಡು ಹೋದ್ರೇ ಒಳ್ಳೇದು. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಸರಿನಮ್ಮ, ಅಪ್ಪನಿಗೆ ಹೇಳ್ತೀನಿ, ಕರ್ಕೊಂಡು ಬರೋಕ್ಕೆ ಏರ್ಪಾಡು ಮಾಡೋಕೆ ಹೇಳ್ತೀನಿ. ಸರಿಮ್ಮ, ಹಾಗೆ ಮಾಡು. ಅದು ಜಾನು, ಯಾಕಮ್ಮ ಮಾತಾಡ್ತಿಲ್ಲ? ಮತ್ತೇನು ಸಮಸ್ಯೆ ಇಲ್ಲ ತಾನೇ? ಇಲ್ಲಮ್ಮ, ಅಜ್ಜಿ ಹುಷಾರಾಗಿದ್ದಾರೆ. ನೀನೇನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಇವ್ರ ಆಫೀಸಿಗೆ ಹೊರಡಬೇಕು, ನಾನು ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಸರಿಮ್ಮ, ಹುಷಾರು. ಅತ್ತೇನಾ? ಹ್ಞೂ ರೀ, ಅಜ್ಜಿ ಬಗ್ಗೆ ಕೇಳಕ್ಕೆ ಫೋನ್ ಮಾಡಿದ್ರು. ಇನ್ನೂ ಹಾಗೆ ಇದ್ದಾರೆ, ಬಟ್ ಪರವಾಗಿಲ್ಲ ಅಂತ ಹೇಳಿದೆ. ಮತ್ತೆ ಅಷ್ಟು ಬೇಗ ಫೋನ್ ಇಟ್ಬಿಟ್ರಿ? ಅದು ನಾನು ಬಂದ ತಕ್ಷಣ ಇನ್ನೂ ಆರಾಮಾಗಿ ಮಾತಾಡ್ಬೋದಿತ್ತು ತಾನೇ. ಏನೋ ಅಮ್ಮ ಮಗಳು ಇಬ್ರು ಏನೋ ಸೀಕ್ರೆಟ್ ಮಾತಾಡ್ಕೋತಾ ಇದ್ದೀರಾ? ಶ್ರೀ, ಅಮ್ಮ ಮಗಳ ಮಧ್ಯೆ ಸೀಕ್ರೆಟ್ ಏನಿರುತ್ತೆ? ಹಾಗೆಲ್ಲ ಏನೂ ಇಲ್ಲ. ಸರಿ ಸರಿ, ನಿಮಗೆ ಆಫೀಸಿಗೆ ಲೇಟ್ ಆಗುತ್ತೆ, ಬನ್ನಿ ತಿಂಡಿ ರೆಡಿ ಮಾಡ್ತೀನಿ. ನೋಡಿ ಚಿನ್ನಮರಿ, ಯಾರೇ ಏನೇ ಹೇಳಿದ್ರು ನಾವು ಅಜ್ಜಿನ ಕಳಿಸ್ಕೊಡೋದು ಬೇಡ. ಅವ್ರು ಪೂರ್ತಿ ಹುಷಾರಾಗೋವರೆಗೂ ನಾವೇ ನೋಡ್ಕೊಳ್ಳೋಣ. ಸರಿ, ಬನ್ನಿ ಬನ್ನಿ, ತಿಂಡಿ ತಿನ್ನೋರು ಅಂತ ಬೇಗ ಬನ್ನಿ. ಓಕೆ.